ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ಇಂದ ಹೊರಬಂದಂತಹ ಗಾರ್ಜಿಯಸ್ ಜಾನ್ವಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಜಾನ್ವಿ. ಹಾಯ್ ತೇಜ್ ಅವರೇ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಗಾರ್ಜಿಯಸ್ ಆಗಿದ್ದೀನಿ. ನೋಡಿದ್ರೆ ಗೊತ್ತಾಗತ್ತೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಹೇಗಿತ್ತು ಬಿಗ್ ಬಾಸ್? ಬಿಗ್ ಬಾಸ್ ಹೇಗಿತ್ತು ಅನ್ನೋಕ್ಕಿಂತ ಮುಂಚೆ ನನಗಿದು ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಾನು ಎಲ್ಲಾ ಇಂಟರ್ವ್ಯೂಸ್ ನಿಮ್ ಜಾಗದಲ್ಲಿ ಕುತ್ಕೊಂಡು ನೂರಾರು ಇಂಟರ್ವ್ಯೂಸ್ ಮಾಡಿದೀನಿ. ಸೊ ಅದೇ ಜಾಗದಲ್ಲಿ ಈಗ ಅಂದ್ರೆ ಎದುರುಗಡೆ ಕುತ್ಕೊಳ್ತಾ ಇರೋದು ಅದು ಬೇರೆ ತರನೇ ನನಗೆ ಸ್ಪೆಷಲ್ ಫೀಲಿಂಗ್. ಯಾಕಂದ್ರೆ ಬೇರೆ ಬೇರೆ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ನಾನು ನ್ಯೂಸ್ ಫಸ್ಟ್ ಬಿಟ್ಟ ಮೇಲೆ. ಬಟ್ ಫಸ್ಟ್ ಟೈಮು ನ್ಯೂಸ್ ಫಸ್ಟ್ ಜೊತೆಗೆ ನನಗೆ ಸಂದರ್ಶನ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮವರೇ ಅಲ್ಲ, ನನ್ಗೂ ಅಷ್ಟೇ ಖುಷಿ ಇದೆ ಜನ್ಮೆ. ಅಂಡ್ ಆಂಕರಿಂಗ್ ಅಲ್ಲಿ ನೀವು ನನಗಿಂತ ಸೀನಿಯರು. ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಆತರ ಏನಿಲ್ಲ, ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇಲ್ಲ, ಯಾಕಂದ್ರೆ ನನಗದೊಂದು ಬರ್ಬೇಕಾದ್ರೆ ನಂಗೆ ಅದೊಂದು ಸ್ಪೆಷಲ್ ಅನ್ಸ್ತಾ ಇತ್ತು. ಅಂದ್ರೆ ಜಾನ್ವರಿಗೆ ಮಾತಾಡ್ತೀನಿ, ಅದು ನಾವಿಬ್ರು ಎದುರುಗಡೆ ಇದ್ದಾಗ ಮಾತಾಡೋದು ಬೇರೆ ಆಗುತ್ತೆ, ಶೋ ನಲ್ಲಿ ಮಾತಾಡೋದು ಬೇರೆ ಆಗುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್ ತೇಜು. ಹೇಳಿದ್ರಿ ಏನಂತ ಬಿಗ್ ಬಾಸ್ ಹೇಗೆ ಅನಿಸ್ತು ನಿಮಗೆ ಅಂತ? ಬಿಗ್ ಬಾಸ್ ನಿಜವಾಗ್ಲೂ ಖುಷಿ ಇತ್ತು. ಅದು ಎಲ್ಲರೂ ಹೇಳ್ತಾರೆ ಜೀವನ ಪಾಠ ಹಾಗೆ ಹೀಗೆ ಅಂತ. ಹೌದು, ಆದ್ರೆ ನಾನು ಅದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳಲ್ಲ. ಇಲ್ಲಿ ದೊಡ್ಡದಾಗಿ ನಡೀತಾ ಇರುತ್ತೆ ಹೊರಗಡೆ, ಅದು ಅಲ್ಲಿ ಒಳಗಡೆ ಚಿಕ್ಕದಾಗಿ ನಡೀತಾ ಇರುತ್ತೆ. ನಾವು ಅದನ್ನ ರಿಲೇಟ್ ಮಾಡ್ಕೋಬೇಕು. ಅಲ್ಲಿ ಕ್ಯಾಮ್ರಾ ಇರೋದ್ರಿಂದ ದೊಡ್ಡ ತಪ್ಪುಗಳು ಯಾರು ಮಾಡಕ್ಕಾಗಲ್ಲ. ಆ ಲಿಮಿಟೇಷನ್ ಅಲ್ಲಿ ಏನೇನ್ ಬೇಕೋ ಸಣ್ಣ ಪುಟ್ಟ ತಪ್ಪು ಮಾಡ್ತೀವಿ. ಒಳಗಡೆ ಇದ್ದಾಗ ನಮ್ಗೆ ಅದೇ ದೊಡ್ಡದು ಕಚ್ಚಾಡ್ತಾ ಇರ್ತೀವಿ. ಅದಕ್ಕೇನೆ ಆಮೇಲೆ ಯೋಚನೆ ಮಾಡಿದಾಗ ನಾವ್ ಏನಕ್ಕೆ ಕಚ್ಚಾಡಿದ್ವಿ ಅಂದ್ರೆ ಇಷ್ಟಕ್ಕೇನ ಅನ್ಸುತ್ತೆ. ಬಟ್ ಅದೇ ಸೊ ನನಗೆ ಬಿಗ್ ಬಾಸ್ ಅಂತ ಅಂದ್ರೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ತಲ್ಲ, ಸೊ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಇನ್ನೊಂದು ಆಚೆ ಇದ್ದಾಗ ನೋಡಿ, ನೆನ್ನೆಯಿಂದ ಬಂದಾಗಿಂದ ಮೊಬೈಲ್ ನೋಡ್ತಾ ಇದ್ದೀನಿ. ನನಗೆ ಒಳಗಡೆ ಒಂದು ದಿನ ಕೂಡ ಮೊಬೈಲ್ ನೆನಪಾಗಿಲ್ಲ, ಅಥವಾ ಏನೋ ನಮ್ ಕಾಫಿ ಅಡಿಕ್ಷನ್ ಕ್ರೇವಿಂಗ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಮರೆತು ನಮಗೆ ಬರೀ ಆಟದ ಕಡೆನೇ ಗಮನ ಇರುತ್ತೆ. ಒಂದ್ ಮಿಸ್ ಮಾಡ್ಕೊಳ್ತೀವಿ ಅಂದ್ರೆ ಫ್ಯಾಮಿಲಿ ಬಿಟ್ರೆ ಏನು ಆಚೆ ಕಡೆದ್ ಏನು ನೆನಪೇ ಆಗಲ್ಲ. ಟಾಸ್ಕು ಆಟ ಅಲ್ಲಿ ಅವ್ರು ಅಂದಿರ್ತಾರೆ, ಇವ್ರಿಗೆ ಏನ್ ಅನ್ಬೇಕು, ಬರೀ ಅದೇ ತಲೆನಲ್ಲಿ ಓಡ್ತಾ ಇರುತ್ತೆ. ಸೊ ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಜೀವನ ಪಾಠ ಆತರ ಎಲ್ಲ ದೊಡ್ಡ ದೊಡ್ಡ ಮಾತುಗಳು ಹೇಳಲ್ಲ. ಯಾಕಂದ್ರೆ ಆಚೆ ಕಡೆ ನಾನು ಜೀವನ ಪಾಠ ತುಂಬಾ ಕಲ್ತ್ಬಿಟ್ಟಿದ್ದೀನಿ. ಒಂದು ಕಾಫಿ ಕುಡಿದ ಎಕ್ಸಾಂಪಲ್ ತಗೊಳ್ಳಿ. ಎಲ್ಲಾ ಸೇರ್ ಕದೀತೀವಿ, ಎಲ್ಲಾ ಚೆನ್ನಾಗಿ ಕುಡಿತಾರೆ, ಅದು ಮಾಡ್ಕೊಳಕ್ಕೂ ಆಗಲ್ಲ, ನಾನೇ ಮಾಡ್ಕೊಡ್ಬೇಕು. ಚೆನ್ನಾಗಿ ಕುಡಿದ್ರು ನಾವ್ ನಿಂತ್ಕೊಂಡಿರ್ತೀವಿ, ಹೋಗಿ ಕತ್ಕೊಂಬನ್ನಿ ಅಂತ ಇಲ್ಲ. ಆಮೇಲೆ ಸಿಕ್ಕಾಕೊಂಡ್ಮೇಲೆ ಒಬ್ರು ಬರ್ತಾ ಇಲ್ಲ. ಸೊ ಅದನ್ನ ನಾವು ದೊಡ್ಡದಕ್ಕೆ ರಿಲೇಟ್ ಮಾಡ್ಕೊಂಡ್ರೆ ಹಂಗೆ ಅಲ್ವಾ, ಆಚೆ ಕಡೆ ತಪ್ಪುಗಳಾದಾಗ ಯಾರು ನಿಲ್ಲಲ್ಲ. ಒಳ್ಳೇದಾದಾಗ ನಮ್ಮ ಹೆಸರು ಹೇಳಲಿಲ್ಲ, ಕ್ರೆಡಿಟ್ ತಗೊಳ್ಳಿಲ್ಲ ಅಂತಾರೆ. ಸೊ ನಾವು ಅಲ್ಲಾಗೋ ಸಣ್ಣ ಪುಟ್ಟದನ್ನ ಹೊರಗಡೆ ರಿಲೇಟ್ ಮಾಡ್ಕೊಂಡಾಗ ಹೌದಲ್ವಾ ಅನ್ನಿಸ್ತಾ ಇರುತ್ತೆ. ಒಂದು ಕ್ಯಾಪ್ಟನ್ಸಿ ಓಟ ತಗೋಬೋದಪ್ಪ, ಯಾರೋ ಒಬ್ಬ ಕ್ಯಾಪ್ಟನ್ ಆದಾಗ ಅವ್ರನ್ನೇ ಬೈತಿರ್ತಾರೆ. ಕ್ಯಾಪ್ಟನ್ ಆದ ತಕ್ಷಣ ಓಡ್ತಾ ಇರ್ತಾರೆ ಅವ್ರ ಹಿಂದೆನೆ, ಗೆದ್ದೆ ತಿನ್ ಬಾಲ ಅಂತೀವಲ್ವಾ. ಆಚೆ ಕಡೆನೂ ಹಂಗೆ ಅವ್ರನ್ನ ವಿರೋಧ ಮಾಡ್ತಾ ಇರ್ತಾರೆ. ಒಂದ್ಸಲ ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲಾ ಅವ್ರ ಹಿಂದೆ ಹೋಗ್ತಾ ಇರ್ತಾರೆ. ಸೊ ದೊಡ್ಡದನ್ನ ಸಣ್ಣ ಪುಟ್ಟದಕ್ಕೆ ರಿಲೇಟ್ ಮಾಡ್ಕೊಂಡು ನೋಡಿದಾಗ ಹೌದಲ್ವಾ, ಎಷ್ಟು ಸತ್ಯ ಅಲ್ವಾ ಅನಿಸ್ತಾ ಇತ್ತು. ಬಟ್ ಅದನ್ನ ನಾನು ಯಾವ್ದನ್ನು ಸೀರಿಯಸ್ ಆಗಿ ಇವಾಗ ನಾನ್ ತಗೊಳಲ್ಲ. ಯಾಕಂದ್ರೆ ಅದನ್ನ ಅದು ಒಳಗಡೆ ಆಟ ಆಡಿದ್ದು ಸ್ವಲ್ಪ ಏನೋ ಬ್ಯಾಡ್ ಮೆಮೊರೀಸ್ ಅದೆಲ್ಲ ನನ್ಗೆ ಇವಾಗ್ಲೂ ಇದೆ. ಬಟ್ ಅಷ್ಟೇ ನಗು ಕೂಡ ಬರುತ್ತೆ. ಸಣ್ಣದಕ್ಕೆಲ್ಲ ನಾವ್ ಎಷ್ಟು ಜಗಳ ಆಡ್ತಾ ಇದ್ವಿ, ಬಟ್ ಏನು ಮಾಡಕ್ಕಲ್ಲ. ಆ ಲಿಮಿಟೇಷನ್ ನಾವು ಅದನ್ನೇ ಸಣ್ಣ ಪುಟ್ಟದನ್ನೇ ದೊಡ್ಡ ತಪ್ಪು ಅಂತ ಹೈಲೈಟ್ ಮಾಡ್ಬೇಕಾಗಿತ್ತು. ಸೊ ಅಷ್ಟು ದಿವಸ 63 ಡೇಸ್ ಇದ್ದೆ. ಹೊರಗಡೆ ಬಂದು ನಮ್ಗೆ ಎಲ್ಲೋ ಒಂದ್ ಕಡೆ ಲಾರಿ ಸೌಂಡ್ ಆಗ್ತಾ ಇದ್ರು, ಹಾರ್ನ್ ಸೌಂಡ್ ಆಗ್ತಾ ಇದ್ರು, ಅದೇ ನಮ್ಗೆ ಹೊಸ ತರ ಏನೋ ಸೌಂಡ್ ಕೇಳ್ತಾ ಇದೆಯಲ್ಲ ಆಚೆ. ಒಂದ್ ಪಕ್ಷಿ ಬಂದ್ರು ನಮಗ್ ನೋಡಕ್ ಸಿಕ್ತಿತ್ತು, ಅದನ್ನ ನೋಡಿದ್ರು ಖುಷಿ ಆಗ್ತಿತ್ತು. ಅಥವಾ ಟಾಸ್ಕ್ ಅಂತ ಬಂದಾಗ ಎಂಡಮಾಲ್ ಟೀಮ್ ಅವರೆಲ್ಲ ಫುಲ್ ಕವರ್ಡ್ ಆಗಿರ್ತಾರೆ, ಮಾಸ್ಕ್ ಹಾಕೊಂಡ್ ಬಂದು ಪ್ರಾಪರ್ಟಿ ಏನಾದ್ರು ಇಡಕ್ ಬರ್ತಿರ್ತಾರಲ್ಲ. ಯಾವ್ದೋ ಹೊಸ ಜನ ನೋಡಿದಾಗ ನಮ್ಗೆ ಅನ್ಯಗ್ರಹ ಜೀವಿಗಳ ತರ ಕಾಣಿಸೋರಲ್ಲಿ. ಸೊ ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಹುಶಃ ಮನೆಯಲ್ಲಿ ಇಷ್ಟು ನಿರರ್ಗಳವಾಗಿ ಕನ್ನಡ ಮಾತಾಡೋದ್ರ ಮೇಲೆ ಆಡಿಯನ್ಸ್ ಮಿಸ್ ಮಾಡ್ಕೊಂತಾರೆ ಅನ್ಸುತ್ತೆ. ಹೌದು. ಓಕೆ.